ಬ್ಲಾಗ್ಸ್. ಇವತ್ತೇನಪ್ಪ ಅಂತಂದರೆ ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಸಂಜೆ ಇವಾಗ 6:30 ಆಗಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಸ್ನಾನ ಮಾಡ್ಕೊಂಡೆಲ್ಲ ರೆಡಿಯಾಗಿದೆ. ಇವತ್ತು ದೇವ್ರ ಪೂಜೆನೇ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಇವಾಗ ತಲೆಯೆಲ್ಲ ಬಾಚ್ಕೊಂಡು ರೆಡಿ ಆಗಿಬಿಟ್ಟು ಇವಾಗ ದೇವ್ರ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಬೇಕು. ಆ್ಯಂಡ್ ಅದಾದಮೇಲೆ ಆಚೆ ಕೂಡ ಹೋಗಬೇಕು. ಸ್ವಲ್ಪ ನಮ್ಮ ಮನೇಲಿ ನಮ್ಮಮ್ಮ ಕೇಳ್ತಾಯಿದ್ರು ಎಲ್ಲರೂ ಸ್ನ್ಯಾಕ್ಸ್ ತಿನ್ನಬೇಕಂತ. ಅದಕ್ಕೆ ನಮ್ಮಪ್ಪ ಎಲ್ಲರೂ ಆಚೆನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಚೆ ಏನಾದರೂ ಸ್ನ್ಯಾಕ್ಸು ಗಿಬ್ಬಿಟ್ಟು ಅಲ್ಲಿ ನಮ್ಮ ಒಂದು ಅಂಗಡಿ ಇದೆ, ಸ್ಪೆಷಲ್ ಅಂಗಡಿ. ಯಾವಾಗಲೂ ನಾವು ಅಲ್ಲೇ ಹೋಗ್ತೀವಿ ಒಬ್ಬಟ್ಟು ತಿನ್ನಬೇಕಂದ್ರೆ, ಅಲ್ಲಿ ಹೋಗ್ತೀವಿ. ಅಲ್ಲಿ ಹೋದಾದ್ಮೇಲೆ ನಾನು ಸಿಗ್ತೀನಿ. ಬಾಯ್. ಇವಾಗ ನಾನು ಇದನ್ನು ದ್ರಾಕ್ಷಿನ ನಾನು ಉಪ್ಪು ಹಾಕಿ ಸ್ವಲ್ಪ ನೆನೆಸಿದೆ. ನೋಡಿ, ಇಲ್ಲಿ ಉಪ್ಪು ಹಂಗೆ ಇದೆ ಸ್ವಲ್ಪ. ಇದನ್ನು ಇವಾಗ ತೊಳ್ಕೊಂಡು ನಾವು ತಿನ್ನೋಣ ಬನ್ನಿ. ಯಾಕಂದರೆ ಕೆಮಿಕಲ್ ಎಲ್ಲ ಹಾಕಿರ್ತಾರೆ, ಆದ್ದರಿಂದ ನಮ್ಮಮ್ಮ ನನಗೆ ಯಾವಾಗಲೂ ಹೀಗೆ ಕೊಡೋದು, ನೆನೆಸಿರ್ತಾರೆ. ನಾನು ತೊಳ್ಕೊಂಡು ತಿಂತೀನಿ. ಆ್ಯಂಡ್ ದೇವ್ರ ಪೂಜೆ ಕೂಡ ಆಯಿತು. ದೇವ್ರ ಪೂಜೆ ಎಲ್ಲ ಮಾಡಿದೆ. ಇವಾಗ ಎಲ್ಲರೂ ರೆಡಿಯಾಗಿದ್ದಾರೆ, ಆಚೆ ಹೋಗ್ತಾ ಇದ್ದಾರೆ. ನೋಡಿ, ಎಲ್ಲ ನಾನೇ ಹೂ ಮುಡಿಸಿ, ನಾನೇ ಗಂಧದ ಕಡ್ಡಿ ಹಚ್ಚಿ, ನಾನೇ ಪೂಜೆ ಮಾಡಿದ್ದು. ಚೆನ್ನಾಗಿದೆಯಾ ಅಂತ ಹೇಳಿ. ಆ್ಯಂಡ್ ಇದನ್ನು ಇವಾಗ ತೊಳೆದ್ಬಿಟ್ಟು ತಿಂದ್ಬಿಟ್ಟು ನಾವು ಆಚೆ ತಿನ್ನಕ್ಕೆ ಹೋಗೋಣ. ಬಾಯ್ ಗೈಸ್. ಆಚೆಗಡೆ ಹೊರಟ್ವಿ. ಈಗ ಮಕ್ಕಳು ಗೋಬಿ ಪಾನಿಪುರಿ ಏನಾದ್ರು ತಿನ್ನಬೇಕು ಅಂತ ಹೇಳ್ತಾಯಿದ್ರು. ನನ್ನ ಮಗ ಬಂದಿರಲಿಲ್ಲ, ಮನೆಗೆ ತಗೊಬನ್ನಿ, ನಾನು ಬರಲ್ಲ ಅಂತ ಹೇಳ್ದ. ಸರಿ ಅಂತ ಅಂದ್ಬಿಟ್ಟು ಅವನ್ನ ಮನೆಯಲ್ಲೇ ಬಿಟ್ಬಿಟ್ಟು ನಾನು, ನನ್ನ ಮಗಳು ಮತ್ತು ನಮ್ಮ ಮನೆಯವರು 3 ಜನ ಹೋದ್ವಿ. ಹೋಗಿದ ತಕ್ಷಣ ನನ್ನ ಮಗಳಿಗೆ ಇಷ್ಟ ಆಗೋದು ಪಾನಿಪುರಿ. ಹೆಂಗೈತೆ? ಚೆನ್ನಾಯ್ತಾ? ಪಾನಿಪುರಿ ಮತ್ತು ಮಸಾಲೆ ಪುರಿ ತಿನ್ಕೊಂಡು ನನ್ನ ಮಗನಿಗೆ ಮನೆಗೆ ಗೋಬಿ ಪಾರ್ಸಲ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಬರ್ತಾ ಹಂಗೆ ಹೂವು ಇತ್ತು. ಪ್ಯಾಕೆಟ್ 20 ರೂಪಾಯಿ ಅಂತ ಹೇಳಿದ್ರು. ಮರಳೆ ಹೂವು ಪೂಜೆಗೆ ಆಗುತ್ತೆ ಅಂತ ಅಂದ್ಬಿಟ್ಟು ತಗೊಂಡು ಹಂಗೆ ಬಂದ್ವಿ. ನಾವು 2nd ಫ್ಲೋರಲ್ಲಿ ಇರೋದ್ರಿಂದ ಹೂವು ಹಣ್ಣು ತರಕಾರಿನ ಹೋಗೋಷ್ಟರಲ್ಲಿ ಹೋಗ್ಬಿಟ್ಟಿರ್ತಾರೆ, ತಗೊಳ್ಳೋಕ್ಕೆ ಆಗಲ್ಲ. ನಾವು ಅಂಗಡಿಗೆ ಹೋಗಿ ತರಬೇಕು. ಹಾಗಾಗಿ ಹಂಗೆ ಬರ್ತಾ ಇತ್ತಲ್ಲ ಅಂತ ಅಂದ್ಬಿಟ್ಟು ಫ್ರೆಶ್ ಆಗಿತ್ತು. ಪ್ಯಾಕೆಟಲ್ಲಿ ಹಾಕಿ ಮಾರ್ತಾಯಿದ್ರು, 20 ರೂಪಾಯಿ ಅಂತ ಅಂದರು. ಚೆನ್ನಾಗಿತ್ತು ಅಂದ್ಬಿಟ್ಟು ಅಲ್ಲೇ ತಗೊಂಡು ಕಟ್ಕೊತಾ ಇದ್ದೀನಿ ಇವಾಗಲೇ. ಹೇಳಿ ಮಮ್ಮಿ. 20 ರೂಪಾಯಿಗೆ ಎಷ್ಟು ಹೂವು ಆಗೈತೆ ನೋಡಿ. ಬರೀ 20 ರೂಪೀಸ್ಗೆ ಅಂಗಡಿ ಕೊಡ್ತಾರಾ? ನೀನೇ ಕಟ್ಟಿದ್ಯಲ್ಲ. ಸೂಪರಾ? ಸೂಪರ್, ಚೆನ್ನಾಗೈತೆ. ಚೆನ್ನಾಯ್ತಾ? ಇಷ್ಟೊಂದು ಹೂವು ಬಂದೈತಲ್ಲಮ್ಮ, ಚೆನ್ನಾಗೈತೆ. ನೀಟಾಗಿ ನಾವು ಕೊಡೋಣ. ಓಕೆ. ಏನು ಮಾಡ್ತಿದ್ಯಾ? ಏನು ಮಾಡ್ಕೊತಾ ಇದೆಯಾ? ನಾನು ಸ್ನಾನಕ್ಕೆ ಹೋಗ್ತೀನಿ. ಆಮೇಲೆ ಮಾಡ್ತೀಯಾ? ಸ್ನಾನದಿಂದ ಬಂದು ಆಮೇಲೆ ಮ್ಯಾಗಿ ಮಾಡಿ ಹೊಟ್ಟೆ ಇಷ್ಟೈತೆ ತಿಂತೀನಿ. ತಿನ್ಬಿಟ್ರೆ ಎಲ್ಲ ಕರ್ಗೋಗುತ್ತೆ. ಸರಿ, ನಾ ಅಡುಗೆ ಮಾಡ್ತಾ ಇಲ್ಲ. ಬಾಯ್. ಇದು 2 ಡೇಸ್ ವೀಡಿಯೋ ಆಗಿರುತ್ತೆ. ಶುಕ್ರವಾರ ನಮ್ಮ ಮನೆಯವರು ಫಿಶ್ ತಿನ್ನಬೇಕು ಅಂತ ಅಂದರು. ಬನ್ನಿ ಕರ್ಕೊಂಡೋಗ್ತೀನಿ ಅಂತ ಅಂದ್ಬಿಟ್ಟು ಸಾಗರಕಟ್ಟೆ ಕರ್ಕೊಂಡೋಗ್ತವ್ರೆ. ತುಂಬ ಬಿಸಿಲಿತ್ತು. ಯಪ್ಪ ಹೆಂಗಪ್ಪ ಹೋಗೋದು ಅಂತ ಅನಿಸ್ತಿತ್ತು. ನಾನಂತೂ ಈಚೆಗೆ ಬರೋಲ್ಲ ಈಗ ಕೆಲಸ ಬಿಟ್ಟ ಮೇಲೆ. ಆ ಬಿಸಿಲು ನೋಡಿದ್ರೆ ಭಯ ಆಯ್ತಾಯಿತ್ತು. ಮಕ್ಕಳು ನಾನು ಎಲ್ಲ 4 ಜನನೂ ಹೋಗ್ತಾಯಿದ್ದೀವಿ. ಸಿಕ್ಕಾಬಟ್ಟೆ ಬಿಸಿಲು. ಜನ ಪಾಪ ಕೆಲಸ ಮಾಡೋರು ಆಚೆಗಡೆ ಹೆಂಗೆ ಕೆಲಸ ಮಾಡ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ. ಆ ಥರ ಬಿಸಿಲು ಹೊಡಿತೈತೆ. ಸರಿ ಅಂತ ಅಂದ್ಬಿಟ್ಟು ಹೊರಟ್ವಿ. ನಾವೊಂದು 5 ಗಂಟೆ 6 ಗಂಟೆ ಮೇಲೆ ಹೋಗ್ಬೇಕಿತ್ತು. ಏನೂ ಮಾಡೋಕ್ಕಾಗಲ್ಲ, ಸಿಕ್ಕಾಬಟ್ಟೆ ಬಿಸಿಲಿತ್ತು. ಚಿನಿ, ಯಾಕೆ ಡಿಸಪಾಯಿಂಟ್ ಅದೇ? ಕರ್ಲಿ ಮೀನಿಲ್ವಾ ಅದಕ್ಕೆ? ವರ್ಲಿ ಅದು ಅಲ್ವಾ ರೀ? ವರ್ಲಿ ಮೀನಲ್ವಾ ಅದು? ಅದಕ್ಕೆ ಡಿಸಪಾಯಿಂಟ್ ಆಯ್ತಾ? ಅದು ತಿನ್ಬೇಕಿತ್ತಾ? ನೆಕ್ಸ್ಟ್ ಟೈಮ್ ಬರೋದಾ?
ಒಂದು ಹಾಕಲ್ಲ ಅವನು. ಎಷ್ಟು ಬಿಸಿಲೈತೆ ಯಪ್ಪ, ಸುಟ್ಟೋಗ್ಬಿಡ್ತಾರೆ ಜನ ಈ ಬಿಸಿಲಲ್ಲಿ. ಹೆಂಗೆ ಕೂತೋ ನೋಡು ಬಿಸಿಲಲ್ಲಿ. ನಮ್ಮ ಮನೆಯವರು ಫಿಶ್ ನೋಡ್ತಾರೆ ಯಾವ್ದು ತಗೊಳ್ಳೋದು ಅಂತ. ನನ್ನ ಮಗಳಿಗೆ ಇದು ಫಿಶ್ ಬೇಕಿತ್ತಂತೆ. ಈ ಫಿಶ್ಗಳ ಹೆಸರು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾವ್ದ್ಯಾವುದು ಅಂತ. ನಮ್ಮ ಮನೆಯವ್ರು ನೋಡ್ಬಿಟ್ಟು ತಗೋತಾರೆ, ಯಾವ್ದು ಮುಳ್ಳಿಲ್ಲ ಜಾಸ್ತಿ. ಅದನ್ನು ಅವಳಿಗೆ ಸಿಗಲಿಲ್ಲ, ಅದು ನೆಕ್ಸ್ಟ್ ಟೈಮ್ ಬಂದಾಗ ಎತ್ತಿಟ್ಟಿರ್ತೀನಿ ಅಂತಂದರು ಅವ್ರ ಹುಡುಗ. ಸರಿ ಅಂತ ಅಂದ್ಬಿಟ್ಟು ನಾವಲ್ಲಿ ತಿನ್ನಲಿಲ್ಲ, ಬಿಸಿಲಿರೋದ್ರಿಂದ ಸದ್ಯಕ್ಕೆ ಎಷ್ಟೊತ್ತಕ್ಕಪ್ಪ ಮನೆಗೆ ಹೋಗೋದ ಅಂತ ಅನ್ನಿಸ್ತಿತ್ತು. ಸರಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.